ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಬುದ್ಧನ ಮೂರ್ತಿಯನ್ನು ಅಂದರೆ ಈಗ ಬುದ್ಧನ ಸ್ಟ್ಯಾಚ್ಯೂ ಇರುತ್ತಲ್ಲ ಅದನ್ನು ಮನೆಯಲ್ಲಿ ಯಾಕೆ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಹೇಳ್ತೀನಿ. ಬುದ್ಧನ ಮೂರ್ತಿಯನ್ನು ಇಡೋದ್ರಿಂದ ಮನೆಗೆ ವಾಸ್ತು ಪ್ರಕಾರವಾಗಿ ಯಾವ ರೀತಿಯ ನಾವು ಲಾಭನ ಪಡಿಬೋದು ಅನ್ನೋದನ್ನು ಸಹ ಹೇಳ್ತೀನಿ, ನೋಡ್ಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಶಾಂತಿ, ನೆಮ್ಮದಿ, ಅದೃಷ್ಟ ಮತ್ತು ಧನಾತ್ಮಕವಾದಂಥ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಅಂದರೆ ಈ ಬುದ್ಧನ ಮೂರ್ತಿಯನ್ನು ನಾವು ಯಾವಾಗಲೂ ಸಹ ಈಶಾನ್ಯ ದಿಕ್ಕು ಅಥವಾ ನಾರ್ತ್ ಈಸ್ಟ್ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಅಂದರೆ ಕಣ್ಣಿನ ಮಟ್ಟಕ್ಕೆ ಅಥವಾ ಎತ್ತರವಾದ ಸ್ಥಳದಲ್ಲಿ ಇರಿಸಬಾರದು. ಪ್ರತಿಮೆಯ ಸುತ್ತಲೂ ಯಾವಾಗಲೂ ಸಹ ಜಾಗ ಸ್ವಚ್ಛವಾಗಿರಬೇಕು. ಅಕಸ್ಮಾತ್ ನೀವು ನೆಲದ ಮೇಲಾಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಾಗಿರ್ಬೋದು, ಶೌಚಾಲಯಗಳಲ್ಲಿ ಯಾವತ್ತೇ ಆಗಲಿ ನೀವು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಬುದ್ಧನ ಮೂರ್ತಿಯನ್ನು ಇಡಬಾರ್ದು. ಅಂದರೆ ಹಾಗಾದರೆ ವಾಸ್ತು ಪ್ರಕಾರದಲ್ಲಿ ನಾವು ಬುದ್ಧನ ಮೂರ್ತಿಯನ್ನು ಪ್ರತಿಮೆಯನ್ನು ಎಲ್ಲಿ ಇರಿಸ್ಬೋದು ಅಂತ ಹೇಳಿದ್ರೆ ಮುಖ್ಯ ದ್ವಾರ ಅಂದರೆ ಮೇಯ್ನ್ ಡೋರು, ಲಿವಿಂಗ್ ರೂಮು, ಸ್ಟಡಿ ರೂಮು, ಮೆಡಿಟೇಷನ್ ಫೋಸಲ್ಲಿರುವಂತಹ ಕೆಲವು ಬುದ್ಧಗಳನ್ನೆಲ್ಲ ಇಡ್ಬೋದು. ಮುಖ್ಯ ದ್ವಾರದಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬಾಗಿಲಿನ ಕಡೆಗೆ ಮುಖ ಮಾಡಿ ಇರಿಸುವುದರಿಂದ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕವಾದ ಶಕ್ತಿಯು ದೂರವಾಗಿ ಮನೆಯಲ್ಲಿ ಸಂತೋಷ ಉಂಟಾಗುತ್ತೆ. ಲಿವಿಂಗ್ ರೂಮಲ್ಲಿ ಇಡುವುದರಿಂದ ಏನಾಗುತ್ತೆ ಅಂದರೆ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಒಂದು ಶಾಂತಿ ಅನುಭವ. ಯಾಕೆ ಅಂದರೆ ಶಾಂತಿಗೆ ಹೆಸರೇ ಅಂತ ಹೇಳಿದ್ರೆ ಬುದ್ಧ ಅಂತಲೇ ಅಲ್ವಾ. ಅದೇ ರೀತಿಯಲ್ಲಿ ಸ್ಟಡಿ ರೂಮ್ನಲ್ಲಿ ಇಡುವುದರಿಂದ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಅಥವಾ ಮೇಜಿನ ಮೇಲೆ ಅಥವಾ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಏಕಾಗ್ರತೆಯೂ ಸಹ ಹೆಚ್ಚಾಗುತ್ತೆ. ಆಮೇಲೆ ಧ್ಯಾನಾಶಕ್ತಿಯಾಗಿರುವಂಥ ಈ ರೀತಿಯ ಬುದ್ಧವನ್ನು ಇಡ್ಬೋದು. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯ ಬುದ್ಧವನ್ನು ಇಡುವುದರಿಂದಾಗಿ ಮಕ್ಕಳಿಗೆ ವಿದ್ಯೆಯಲ್ಲಿ ಹೆಚ್ಚಾಗಿ ಒಂದು ಏಕಾಗ್ರತೆಯು ಸಹ ಮೂಡುತ್ತದೆ. ಅಂದರೆ ಈ ಬುದ್ಧವನ್ನು ನೀವು ಗೋಲ್ಡ್ ಕಲರ್ ಇರುತ್ತಲ್ಲ ಅದಾದರೂ ಇಡ್ಬೋದು. ಇಲ್ಲಾಂದರೆ ಈ ರೀತಿ ನಾನು ತೋರಿಸ್ತಿರುವಂಥ ಆರೆಂಜ್ ಕಲರ್, ಆರೆಂಜ್ ಯಾವಾಗಲೂ ಸಹ ಒಂದು ರೀತಿಯಲ್ಲಿ ಅಭ್ಯುದಯದ ಅಥವಾ ಅಭಿವೃದ್ಧಿಯ ಸಂಕೇತ ಆಗಿರುತ್ತೆ. ಹಾಗೆ ನನ್ನ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀರಾ, ಮಮತಾ ಮೈಸೂರು ಅನ್ನೋ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಈ ರೀತಿಯ ಬುದ್ಧದ ಪ್ರತಿಮೆಗಳನ್ನು ಇಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ದಿಕ್ಕಾಗಿರ್ಬೋದು ಅಥವಾ ಎತ್ತರ ಆಗಿರ್ಬೋದು, ಯಾವ ಸ್ಥಳದಲ್ಲಿ ಇಡಬೇಕು ಅಂತ ತಿಳ್ಕೊಂಡು ಬುದ್ಧ ಮೂರ್ತಿಯನ್ನು ಇಡಿ. ಅದರಿಂದ ನಿಮ್ಮ ಮನೆಗೆ ಶಾಂತಿ, ನೆಮ್ಮದಿ ಎಲ್ಲವೂ ಸಹ ದೊರಕುತ್ತೆ. ಅಂದರೆ ದಿಕ್ಕು ನಾನು ಹೇಳಿದ ಪ್ರಕಾರವಾಗಿ ನಾರ್ತ್ ಈಸ್ಟಲ್ಲಿ ಇಡ್ಬೋದು. ತುಂಬ ಅಂದರೆ ಈ ನೆಲದ ಮೇಲೆ ಯಾವತ್ತೂ ಸಹ ಇಡಬಾರ್ದು. ಮಲಗುವ ಕೊನೆಯಲ್ಲಿ ಬೆಡ್ರೂಮಲ್ಲಿ, ಕಿಚನಲ್ಲಿ, ಬಾತ್ರೂಮ್ನಲ್ಲಿ ಯಾವತ್ತೂ ಇಡಕ್ಕೆ ಹೋಗಬೇಡಿ. ಮತ್ತು ಬುದ್ಧನ ಸುತ್ತ ಏನು ಇಟ್ಟಿರ್ತೀರ ಆ ಪ್ರತಿಮೆಯ ಸುತ್ತಲೂ ಸಹ ಜಾಗ ಯಾವಾಗಲೂ ಸಹ ಸ್ವಚ್ಛವಾಗಿರಬೇಕು. ಮತ್ತು ಆ ಸ್ಟ್ಯಾಚ್ಯೂನ ಅಥವಾ ಪ್ರತಿಮೆಯನ್ನು ಇಟ್ಟಿರ್ತೀರಲ್ಲ ಆ ಸ್ಥಳದಲ್ಲಿ ಬಾಗಿಲು ಅಥವಾ ಕಿಟಕಿಗಳಿಗೆ ಎದುರಾಗಿ ಬೆಳಕು ಚೆನ್ನಾಗಿ ಬಂದರೆ ಇನ್ನೂ ಒಂದು ಒಳ್ಳೆಯ ಉತ್ತಮವಾದ ಫಲಗಳನ್ನ ನೀಡುತ್ತೆ. ಅಂದರೆ ಈಗ ಬುದ್ಧನಲ್ಲಿ ಬೇರೆ ಬೇರೆ ರೀತಿಯ ಬುದ್ಧಗಳೆಲ್ಲ ಇರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಧ್ಯಾನಾಸಕ್ತನಾಗಿರುವಂಥ ಭಂಗಿಯಲ್ಲಿರುವಂತಹ ಈ ಬುದ್ಧನ ನಾನು ಇಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇದನ್ನು ಇಟ್ಟು ನೋಡಿದ್ದೀವಿ, ತುಂಬಾ ಒಳ್ಳೆಯ ಪ್ರಯೋಜನಗಳೆಲ್ಲ ದೊರಕಿದೆ. ಅಂದರೆ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಮತ್ತು ಅಥವಾ ಆಶೀರ್ವಾದದ ಭಂಗಿಯಲ್ಲಿರುವ ಬುದ್ಧನ ಪ್ರತಿಮೆಗಳನ್ನು ಆಯ್ಕೆ ಮಾಡಿಕೊಂಡು ಇಡಿ. ಈ ರೀತಿಯ ಬುದ್ಧವನ್ನು ಇಡೋದರಿಂದಾಗಿ ಮನೆಯಲ್ಲಿ ಹೆಚ್ಚಾಗಿ ಪಾಸಿಟಿವ್ ಎನರ್ಜಿಯು ಬರುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಂಡುಬರುತ್ತೆ. ಆದಷ್ಟು ಬೆಡ್ರೂಮ್ನಲ್ಲಿ ಇಡಬೇಡಿ. ಮತ್ತು ಅಂದರೆ ಬೆಡ್ರೂಮ್ನಲ್ಲಿ ಯಾವತ್ತೂ ಇಡಕ್ಕೆ ಹೋಗಬಾರ್ದು. ಮತ್ತು ಕಿಚನ್ ರೂಮಲ್ಲೂ ಸಹ ಇಡಕ್ಕೆ ಹೋಗಬೇಡಿ. ಈ ರೀತಿಯಲ್ಲಿ ನಾವು ಬುದ್ಧವನ್ನು ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ಇಟ್ಟಾಗ ಮಾತ್ರನೇ ಇದಾಗುತ್ತೆ. ಈಗ ಏನಾದರೂ ನಿಮ್ಮ ಮನೆಗೆ ಯಾರಾದರೂ ಬಂದಾಗ ಅವರ ಕಣ್ಣು ದೃಷ್ಟಿಯಾಗಿರ್ಬೋದು ಯಾವುದಾದ್ರು ಇದಾದಾಗ ಮನೆಯ ಎದುರಿಗೆ ಅವ್ರು ಬಂದಿದ್ದ ತಕ್ಷಣ ಎದುರಿಗೂ ಸಹ ಇಟ್ಟಿದ್ರೆ ಅಂದರೆ ನಾರ್ತ್ ಈಸ್ಟಲ್ಲಿ ಇಟ್ಟಿದ್ರೆ ನಿಮ್ಮ ಮನೆಗೆ ಏನಾದರೂ ಒಂದು ರೀತಿಯಲ್ಲಿ ನಕಾರಾತ್ಮಕವಾದ ಶಕ್ತಿ ಇದ್ರೂ ಸಹ ಆ ಬುದ್ಧನ ಒಂದು ಶಾಂತಿ ಮೂರ್ತಿಯನ್ನು ನೋಡಿದ ತಕ್ಷಣವೇ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದಿದೆ. ಆದ್ದರಿಂದ ಯಾವಾಗಲೇ ಆಗಲಿ ಬುದ್ಧವನ್ನು ಇಡುವ ಸ್ಥಳವನ್ನು ತಿಳ್ಕೊಳ್ಳಿ. ಅಂದರೆ ಆದಷ್ಟು ನಾರ್ತ್ ಅಥವಾ ನಾರ್ತ್ ಈಸ್ಟ್ ಕಡೆ ಇಡಿ. ಮತ್ತು ಗೋಲ್ಡನ್ ಕಲರಲ್ಲಿರಬಹುದು ಅಥವಾ ಆರೆಂಜ್ ಕಲರಲ್ಲಿರುವಂಥ ಬುದ್ಧವನ್ನು ಇಡಿ. ಧ್ಯಾನಾಸಕ್ತನಾಗಿರುವಂಥ ಈ ಬುದ್ಧವನ್ನು ಇಡುವುದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿಗಳೆಲ್ಲ ದೊರಕುತ್ತೆ. ಮತ್ತು ಇನ್ನೊಂದು
ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂಥರ ಬ್ಲ್ಯಾಕ್ ಕಲರಲ್ಲಿ ಮತ್ತು ಇರುವಂತಹದ್ದೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ವೈಟ್ ಕಲರ್ ಬುದ್ಧನೂ ಸಹ ಇಡ್ಬೋದು. ಈ ರೀತಿಯ ವೈಟ್ ಕಲರ್ ಬುದ್ಧನೂ ಸಹ ಇಟ್ಟು ಒಂದು ಒಳ್ಳೆಯ ಪ್ರಯೋಜನನ ಪಡೋದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.